ಈ ವಿಡಿಯೋ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾನುವಾರುಗಳ ಜಾತ್ರೆ ಉತ್ಸವ ಫುಲ್ ವಿಡಿಯೋ ಹಳ್ಳಿಕಾರೋಡಿ ಆದಿಯಣ್ಣ. ಫುಲ್ ವಿಡಿಯೋ ನೋಡಿ. ಎಲ್ಲ ಮರುನಾರಾಯಣಪ್ಪರ ಮಕ್ಕಳು ಎಲ್ಲ ಪೂರ್ತಿ ವಿಡಿಯೋ ನೋಡಿ ಒಂದ್ಸಲ. ನೋಡಿ ಓರಿಗಳು ಹೇಗಿದ್ದಾವೆ ಅಂತ. 12 ಲಕ್ಷ ಓರಿಗಳು. ಮರುನಾರಾಯಣಪ್ಪರವರು. ಪೂರ್ತಿ ವಿಡಿಯೋ ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಬಯೋದಲ್ಲಿದೆ. ಎಲ್ಲ ನೋಡಿ, ಹೋಗಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಸಾಹಸ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿಬೀಳು. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ. $265 ಹೇಳ್ತಾ ಇದ್ದಾರೆ. ನಮ್ಗೆ ಬಂದು ತಿಪ್ಪುರಹಳ್ಳಿ, ಚಿಕ್ಕನಾಯಕನಹಳ್ಳಿ, ಶಿಡ್ಲಘಟ್ಟ ತಾಲೂಕು. 9731 ಏನಂತಾರಲ್ಲ ಪುರಿಣಿ ಸರ್. ಯಾವ ಮದುವೆ ಇದೆ ಯಾಕೆ ಅಲ್ಲಿ ಮುಟ್ಟ ನೋಡಿಯಾ ಅವನು ಬರ್ಬೋದು. ಬರ್ತಾನೆ. ಪ್ರತಿ ಹೃದಯದ ಹೊಲದಿ ಬೆಳೆಯುವ ಪೈರು, ಹರಿಯುವ ನದಿಯ ತವಕದ ಜೋರು, ಅಡವಿಯ ನಡುವಿನ ಕಲರವ ಈ ಪ್ರೀತಿ. 6 ಋತುಗಳು ಪ್ರೀತಿಯ ಬೇರೆ ಬೇರೆ ಮಜಲುಗಳು. ಪ್ರೀತಿನೇ ಇಲ್ಲದೆ ಹೋದರೆ ಪ್ರಕೃತಿ ಇನ್ನೆಲ್ಲಿ. ಆ 7 ಸ್ವರಗಳು ಪ್ರೀತಿಯ ತುಡಿತ ಮಿಡಿತ ತವಕಗಳು. ಪ್ರೀತಿನೇ ಇಲ್ಲದೆ ಹೋದರೆ ಸಂಗೀತ ಎಲ್ಲಿ. ಎರಡು ಕೇಸ್ ಆಗಲ್ಲ ಇವ್ರ ಮೇಲೆ. ಏನಿಲ್ಲ ನೀವು ಏನು ಮಾಡೋಣ, ಹಿಡ್ಕೊಳ್ಳಿ ಮೇಡಮ್, ಏನಾಗಲ್ಲ. ಅವ ಕಡೆ ಒಳ್ಳೆ ನೋಡಕ್ಕಾಗಲ್ಲ, ಸಣ್ಣ ಪುಟ್ಟ ಓದಿಟ್ಟಿದ್ದ. ಒಂಚೂರು ಮಾಡ್ಕೊಂಡು
ಮಾತಾಡ್ಸೋಣ. ಸರ್ ನಮಸ್ತೆ, ಮೊದಲಿಗೆ ನಿಮ್ಮ ಹೆಸರು ಹೇಳಿದೆ? ಮನು ಕುಮಾರ್ ಅಂತ ಓಕೆ. ನಮ್ಮದು ರೆಡ್ಡಿಹಳ್ಳಿ ಈ ವರ್ಷನೂ ಕೂಡ ಘಾಟಿ ಜಾತ್ರೆಗೆ ಹೋಳಿಗಳನ್ನ ಹಾಕಿದ್ದೀರಾ, ಎಷ್ಟು ಚೆನ್ನಾಗಿದೆ ಸರ್? ಒಳ್ಳೆಯದಾಗಿದೆಯಾ? ಎಲ್ಲಿ ತಗೊಂಡಿರ್ತಾರೆ? ನಮ್ಮ ಸ್ನೇಹಿತರು ತಾಯಿದೆ ಬರ್ತಾರೆ ಜಾತ್ರೆಗೆ ಅಂತ ತಗ್ಗಿರೋದಾ? ಮುಂಚೆ ಇತ್ತು, ಅವ್ರು ಸೇಲ್ ಮಾಡಿದ್ವಿ, ಮತ್ತೆ ಈಗ ಜಾತ್ರೆಗೆ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದ್ರ ಬೆಲೆ? 3 ಲಕ್ಷ ಇತ್ತು. 3 ಲಕ್ಷ 20 ಸಾವಿರ. ಸುಳಿಗಳೆಲ್ಲ ಚೆನ್ನಾಗಿದೆ, ಆ್ಯಕ್ಚುಲಿ ಬಣ್ಣ ತುಂಬ ಚೆನ್ನಾಗಿದೆ, ಬಣ್ಣ ಕೆಟ್ಟಿಲ್ಲ, ಬಣ್ಣ ಚೆನ್ನಾಗಿ ಉಳ್ಕೊಂಡಿದೆ. ಎಷ್ಟು ದಿನಗಳಿಂದ ನಿಮ್ಮನೆ ಹಾಕಿದ್ದೀರಾ? ಮೇಡಮ್ ಇಲ್ಲ, ರೀಸೆಂಟಾಗಿ ಈಗ ಡೈರೆಕ್ಟ್ ಜಾತ್ರೆಗೆ ಜಾತ್ರೆಗೆ ಹಾಕಿದ್ದೀರಾ? ಸಂಕ್ರಮಣ ಮಾಡ್ತೀರಾ ನೀವು? ಆ ಸಪ್ಲೈ ಓಕೆ. ಸೊ ಹೇಗಿದೆ ಸರ್ ಜಾತ್ರೆ ಈ ವರ್ಷ ಘಾಟಿ ಜಾತ್ರೆ? ಜಾತ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ? ಜನ ಬರ್ತಾ ಇದ್ದಾರಾ? ಈಗ ಹೊರಗಡೆ ಎಲ್ಲ ಈ ಬೆಲೆಗಿಂತ ಬಂದಿಲ್ಲ. ಈ ಬೆಲೆಗೆ ಬಂದರೆ ಕೊಡ್ತೀರಾ? ಓಕೆ. ತುಂಬ ಚೆನ್ನಾಗಿದೆ ಹೋಳಿಗಳು. ಎರಡೆಲ್ಲ ಆಗಿರುತ್ತೆ. ಕಲರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ನೋಡೋಣ ಯಾರು ತುಂಬ ಚೆನ್ನಾಗಿದೆ. ಶ್ರೀ ಮರುವಿನಾರಾಯಣಪ್ಪ ಅವರ ತಾತ, ನಿಜವಾದ ಹಳ್ಳಿಕಾರ ಒಡೆಯ. ಮರವೆ ನಾರಾಯಣಪ್ಪನವರ ಊರಿದು. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ಡೈಲಾಗ್ ವಾಪಸ್ ಮರುವಿನಾರಾಯಣಪ್ಪ ತಾತನ ಮೊಮ್ಮಗ ಅದಿ ಅಣ್ಣ ಹೋಳಿಗಳ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಮೆರವಣಿಗೆಗೆ. ಈ ಸಲ ಜಾತ್ರೆ ದುಬಾರಿ ಹೋಳಿಗಳಿವೆ ನೋಡಿ, 12.5 ಲಕ್ಷ. 2 ನೋಡಿ ಹೇಗಿದೆ ಅಂತ ಫೋಟೋ. ಒಂದೇ ಹೇಗಾಗುತ್ತದೆ ಸರ್ ಜಾತ್ರೆ ಈ ವರ್ಷ? ಅಂದರೆ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಅನಿಸ್ತಾ ಇದೆಯಾ? ಓಕೆ. ಸೊ ಅಂದರೆ ಈಗ ಮೀಡಿಯಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತೀರಾ? ಸೊ ಅಂದರೆ ಮೀಡಿಯಾದಲ್ಲಿ ನಮ್ಮ ಚಾನೆಲ್ಸ್ಗಳಲ್ಲಿ ಬರುವಂತಹ ವೀಡಿಯೋಸ್ಗಳಿಂದ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ, ಜನರು ಕೂಡ ಎನ್ಕರೇಜ್ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಖುಷಿ ಆಯಿತು ಸರ್. ನಿಮ್ಮ ಕರುಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಊಟನೇ 3 ಲಕ್ಷ 5 ಸಾವಿರ. ಸೊ ಹಾಲಲ್ಲಿನ ಕರುಗಳು 3 ಲಕ್ಷ 5 ಸಾವಿರ ಹೇಳ್ತಾ ಇದ್ದಾರೆ. ಈ ಕಡೆ ಇರೋಂಥದ್ದು ಸರ್ ಇದೆ ಸರ್, ಎಷ್ಟು ಹೇಳ್ತಾ ಇದ್ದೀರಾ? 5,60,000 ಹೇಳ್ತಾ ಇದ್ದೀರಾ ಅಂತಂದರೆ ವಿಶೇಷತೆ ಇದೆ.
ಬೆಲೆನಲ್ಲೆಲ್ಲ ಹೇಗಿದೆ ಸರ್ ಬೆಲೆ ಎಲ್ಲ ಜಾತ್ರೆಗಳಲ್ಲಿ ಸೌಕರ್ಯಗಳೆಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್. ಇದೇ ರೀತಿ ಹಳ್ಳಿ ಕಟ್ಟಕ್ಕೆ ನಾವು ಬಂದೇ ಇರಿ. ಬ್ಯಾಡ್ರಿ ಮಾಡ್ರಿ ನೀವು ಮಾಡಿ ಸರ್ ನೀವು ಒಂದು ನಾನು ಹೇಳಿದ್ದೀನಿ ಆಮೇಲೆ ಎಲ್ಲರೂ ಜಾತ್ರೆಗೆ ಭಾಗವಹಿಸಿ ಅಂತ ಹೇಳಿದ್ದೀನಿ. ಇದು ರೀಲ್ಸ್ ಹಾಕ್ತೀನಿ 1 minute 30 seconds. ಕೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ರೈತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಆ ಜಾತ್ರೆಗೆ ಪಾಲ್ಗೊಂಡು ಜಾತ್ರೆಯನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನಾಗಿ ಗೊಳಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಫೋಟೋ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರ ಜೊತೆ ಒಂದು ಫೋಟೋ. ಇದು ಏನು ತಿಂಗಳಾಗಿದೆ ಇಲ್ಲ ಒಂಚೂರು ಅವ್ರಿಗೂ ನಮ್ಗೆ ಸ್ವಲ್ಪ ಅನುಕೂಲ ಇದೆ. ನಾವು ಈ ವ್ಯಾಪಾರ 60,000 ಹೇಳಿದೆ, ಅವ್ರು 45 ಹೇಳ್ತಾರೆ. ಓಕೆ, ಅಂದರೆ ತುಂಬ ಜನಕ್ಕೆ ಈಗ ಬಟ್ಟೆನಲ್ಲಿ ವ್ಯಾಪಾರ ಮಾಡ್ತಿರಲ್ವಾ, ಅಂದರೆ ಏನಂತಂದರೆ ಇದೊಂದು ಸಂಪ್ರದಾಯ. ಆ್ಯಕ್ಚುಲಿ ಹಳ್ಳಿಕಾರ ಅಂದರೆ ಓರಿಗಳನ್ನು ತೆಗಿಬೇಕಾದ್ರೆ ಬಟ್ಟೆನಲ್ಲೇ ಕೈ ಇಟ್ಟು ಅವರು ಬೆರಳುಗಳಲ್ಲಿ ಇದನ್ನು ಹೇಳ್ತಾರೆ. ಸೊ ಅದು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದೇ ರೀತಿಯೇ ವ್ಯಾಪಾರ ನಡೆಯುವಂಥದ್ದು. ಸೊ ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಪದ್ಧತಿ. ಈ ಪದ್ಧತಿಯನ್ನೇ ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಬಟ್ಟೆ ಒಳಗಡೆ ಕೈ ಇಟ್ಬಿಟ್ಟು ಮಾಡ್ತೀರಲ್ವಾ? ಏನು ಗೊತ್ತದು, ಈಗ ಬಾಯಿ ಮಾತಲ್ಲಿ ಕೇಳಿದ್ರೆ ವ್ಯಾಪಾರ ಇವಾಗ ಅವ್ರು ಬಂದು ಏನೋ ಒಂದು ರೇಟ್ ಕೇಳ್ತಾರೆ, ಬೇರೆಯವ್ರು ಅವ್ರು ಅಷ್ಟು ಕೇಳೋರೆ ಇಲ್ಲ ಅಂತಾರೆ. ಬಜಾರಲ್ಲಿ ಮೇಡಮ್ ಒಂದು ಬಜಾರಲ್ಲಿ ನಮ್ಮ ಸಂಪ್ರದಾಯ ಏನಂದ್ರೆ ಒಂದು ಯಜಮಾನ ಕಳೆಯೋದು ಒಂದೇ, ಒಂದು ಹೆಣ್ಮಾಳ ಕಳೆಯೋದು ಒಂದೇ. ನಮಗೆ ನಾವು ಆ ಥರ ಭಾಷೆ ಬಂದಿರೋರು. ಅದೇ ಬಟ್ಟೆಯಲ್ಲಿ ಆದರೆ ಅವ್ರು ಎಷ್ಟು ಕೇಳ್ಬೋದು, ಅದು ಏನೋ ಯಾರಿಗೂ ಗೊತ್ತಾಗಲ್ಲ, ಅದು ಫಲ ಹೊಡಕಿಲ್ಲ. ಡೈಲಾಗ್ ಹೇಳಿದ್ರೆ ಆ್ಯಕ್ಚುಲಿ ಅವರು ನಿಜವಾಗ್ಲೂ ಮೇಡಮ್ ಅದು ಹಂಗೆ ನಾವು ಬಂದಿರೋದು. ಅದಕ್ಕೋಸ್ಕರ ನಾವು ಬಟ್ಟೆಯಲ್ಲಿ ವ್ಯಾಪಾರ ಮಾಡೋದು ಏನಿಲ್ಲ. ಈ ಬಟ್ಟೆನಲ್ಲಿ ನೀವು ಬೆರಳುಗಳಲ್ಲಿ ಹೇಳ್ತೀರಲ್ಲ, ಅದು ಹೆಂಗ್ ಅರ್ಥ ಆಗುತ್ತೆ? ಅಲ್ಲ, ಅರ್ಥ ಆಯ್ತು. ಬಟ್ ಅವರು ಬೆರಳ ನಿಮ್ಗೆ ಇಟ್ಕೊಂಡು ತೋರಿಸಿದಾಗ ನಿಮ್ಗೆ ತೋರಿಸ್ತಾರಲ್ಲ, ಇಷ್ಟಕ್ಕೆ ಕೇಳಿದಾರೆ ಅಂತ ಹೆಂಗ್
ಅರ್ಥ ಆಗುತ್ತೆ ಅದು ನಮಗೆ ಅರ್ಥ ಆಗುತ್ತೆ. ಸೊ ಅದು ಮಾಡಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತೀರಾ, ಹೊಸದಾಗಿ ನೋಡೋರ್ಗೆ ಅರ್ಥ ಆಗುತ್ತೆ. ಬಂದ್ಬಿಟ್ರೆ ಆಟೋಮೆಟಿಕ್ ಕಮೆಂಟ್ ಬಂದ್ ಮೇಡಮ್ ಇದು. ಓಕೆ, ಸೊ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ ಅಂದ್ರೆ ಈಗ ಎಲ್ಲರೂ ಮುಂದೆ ಒಂದು ಬೆಲೆಯನ್ನ ನಾವು ಹೇಳಿದಾಗ ಅವ್ರು ಆ ಬೆಲೆಗೆ ಆ ಓರಿಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ವ್ಯಕ್ತಿಗೆ ಮರ್ಯಾದೆ ಹೋದಾಗೆ. ಸೊ ಹಾಗಾಗಿ ಎಲ್ಲರೂ ಮುಂದೆ ನಾವು ಬೆಲೆಯನ್ನ ಹೇಳೋದಿಲ್ಲ, ಆ ಬಟ್ಟೆ ಒಳಗಡೆ ವ್ಯಾಪಾರ ಮಾಡೋದು ಅದು ಅನಾದಿ ಕಾಲದಿಂದ ಬಂದಿರುವಂತಹ ಏನು ಸಂಪ್ರದಾಯ ಇದೆ ಇದನ್ನೇ ರೂಢಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಓರಿ ವಿಶೇಷತೆ ಏನು ಸರ್? ಮೇಡಮ್ ಇದು ಇವರು ಹಳ್ಳಿ ಕಾರಿಗೆ ನಾವು ಊರಿಗೆ 7 ಕಾರ್ ನೋಡಿ ಈ ಥರ ಹುಡ್ತಿ ಗಡ್ಡೆ ಗಿಡ್ಡ ಇದು ಒಂದೇ ಇದು ಊರಿಗೆ ಕ್ರಾಸಿಂಗ್ ಮಾಡಿರೋದು ನಾವು ಹಸ ತಗೊಂಬಂದು ಇದೈತಲ್ಲ ಇದು ಹಿಂಗೆ ಬರ್ಬೇಕಿದು ನೋಡ ಅದು ಇದು ಅದು ಇದು ತಾಯಿ ಇದು ನೋಡಿ ಇದು ಗಿಡ್ಡು ಬಂದಿದೆ ಏನಂತಂದ್ರೆ ಓರಿಗೆ ಕ್ರಾಸಿಂಗ್ ಆಗಿರುವಂತಹ ಇದು ಆಕ್ಚುಲಿ ಓರಿಗೆ ಕ್ರಾಸಿಂಗ್ ಆಗಿರುವಂತಹ ಒಂದು ಕರು, ಅದು ಸೆಮೆನ್ ಕೊಡ್ಸನ್ ಮೇಡಮ್ ಸೆಮೆನ್ ಕೊಡ್ತಿರುವಂಥದ್ದು. ಸೊ ಅದು ಸೆಮೆನ್ಗೆ ಹುಟ್ಟಿರುವಂತಹ ಒಂದು ಕರು, ಇದು ಓರಿ ಕ್ರಾಸಿಂಗ್ ಹುಟ್ಟಿರೋದು. ಯಾವ ಓರಿಗೆ ಇದು ಭಾಗದಲ್ಲಿ ಯಾವುದಿದೆ? ನಮ್ಮೈದಲ್ಲಿಲ್ಲ ಇದು ಓರಿ ತುರುವೇಕೆರೆ ಮಸಾಲೆ ಜೀರ ಮಾಡ್ತಿಲ್ವಾ ಓರಿ ಆದ್ರಿಗೆ ಕ್ರಾಸಿಂಗ್ ಮಾಡ್ಸಿ ಏಕಲವ್ಯನ ಮಗ. ಏಕಲವ್ಯನ ಮಗ ಮೇಡಮ್ ಇದು. ಏಕಲವ್ಯನ ಮಗ ಅಂತ ಇದು ಚೆನ್ನಾಗಿದೆ. ಆಕ್ಚುಲಿ ಗುಣಲಕ್ಷಣ ಎಲ್ಲ ತುಂಬಾ ಚೆನ್ನಾಗಿ ಹುಟ್ಟಿದೆ. ಎಷ್ಟು ತಿಂಗಳು? 8 ತಿಂಗಳು. ಇದೆಲ್ಲ ಏನು ಹುಟ್ಟಿದ್ದು? ಇಲ್ಲ ನಾವು ಊಟ ಮಾಡ್ಬೇಕಂತ ಬಂದಿದ್ದೇವೆ. ಈಗ ಓರಿ ಮೇಯ್ಸಕ್ಕೆ ಆಗಲ್ಲ ಮೇಡಮ್ ನಾವು. ಸೊ ಇದನ್ನ ಊಟ ಮಾಡ್ತೀರಾ? ಹಾಂ ನಿಮ್ಮ ಬೆಲೆಗಿನ ಬಂದಿಲ್ಲ ಬಂದಿಲ್ಲ ಒಂದು ಬೆಲೆ ಬಂದಿಲ್ಲ ಅದಕ್ಕೆ ಸೆಮೆನ್ ಕೊಡ್ತಿದ್ದೀರಲ್ಲ, ಮೇಡಮ್ ಅದು ತಗೊಂಬಂದಿದ್ದು. ಇದೇನು ಗೊತ್ತಾ ಮೇಡಮ್ ನಾವು ಏನು ಹೇಳ್ತಾ ಇದ್ರಿ, ತುರುವೇಕೆರೆ ತಾಲೂಕು ಮಾಜಿ MLA ಮಸಾಲ ಜೀರಮ್ಮ ಅವ್ರಿಗೆ ನಾವು ನಮಸ್ಕಾರ ಹೇಳ್ತೀವಿ. ಯಾಕಂದ್ರೆ ಅವರು ಶಿಫ್ಟ್ಗೆ ಹೋಗ್ಬಿಟ್ರೆ ದನ ಮತ್ತೆ ನಮಗೆಲ್ಲ ದಿನ ಪುಟ ₹1 ಹಾಂ ಓರಿ ಬಿಡ್ತಾರೆ. ₹1 ದುಡ್ಡು ಇಸ್ಕೊಳ್ಳಲ್ಲ. ನಮ್ಮ ತಿಂಡಿ ಕೊಡ್ತಾರೆ. ಭಾರಿ ಉತ್ತಮ ಅವ್ರು ದೇವರನ್ನ ಹೇಳ್ಬೇಕಂದ್ರೆ ಮಸಾಲ ಜೀರಮ್ಮ ಅವ್ರು ನಾವು ನಮಸ್ಕಾರ ಹೇಳ್ತೀವಿ. ಅವರು ಮೇಡಮ್ ಸೊ ಅವರ ಹಳ್ಳಿಕಾರ್ ಸೇವೆ ನಿಮಗೆಲ್ಲ ಭಾರಿ ನಮ್ಗೆ ಖುಷಿ ಆಯ್ತು ಮೇಡಮ್. ಖಂಡಿತ. ಸೊ ಒಂದು ಒಳ್ಳೆ ಕರು ಬಂದಿದೆ, ಒಂದು ಒಳ್ಳೆ ಕರು ಹುಟ್ಟಿದೆ ಅಂತ ಹೇಳ್ಬೋದು. ಏಕಲವ್ಯನ ಮಗ, ಗುಣಲಕ್ಷಣ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಊಟ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ರೇಟಿಗೆ ಬಂದರೆ ಮಾಡ್ತಾರಂತೆ. ಇಲ್ಲ ಅಂದರೆ ಇನ್ನೂ ಒಂದು ವರ್ಷ ಸಾಕು. ಇನ್ನು ಸಾಕು ಊಟ ಮಾಡ್ತಾರೆ ಸಾಕ್ತೀರಾ? ಪರವಾಗಿಲ್ಲ. ನಮ್ಮ ಭಾರಿ ಪ್ರೇಮ ಇದು ಅಂದರೆ ಇವರು ಸಾಕೋದಿಲ್ಲ ಇಸ್ಕೊಬೋದು. ಸೊ ಇದಕ್ಕೆ ಊಟ ಇನ್ನೂ ಸಿಕ್ಕಿಲ್ವಾ ಹಂಗಾದ್ರೆ? ಇನ್ನು ನೋಡ್ತಾ ಇದ್ದೀವಿ ಮೇಡಮ್ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಓಕೆ ಓಕೆ. ಅದೇ ಆ ಬಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಏನಾದ್ರು ಇಟ್ಟಿದ್ದೀರಾ ಅದಕ್ಕೆ? ಇದಕ್ಕೆ ಏನು ಹೆಸರಿಕ್ಕಿಲ್ಲ ಮೇಡಮ್, ನೀವೊಂದು ಹೆಸರಿಕ್ಬಿಡಿ. ನಾಮಕರಣ ಮಾಡಿಬಿಡಿ. ಏನೋ ಒಂದು ಹೆಸರಿಕ್ಕಿ ಮೇಡಮ್ ಅವರೇ. ಕೃಷ್ಣ ಅಂತ ಇದ್ವಿ. ಅದನ್ನೇ ಕರೀರಿ ಹಂಗಾರೆ, ಚೆನ್ನಾಗಿದೆ ಅಲ್ಲ. ಮಕ್ಕಳೆಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣವ್ರ ಮಕ್ಕಳು. ಓಕೆ ಓಕೆ. ಸೊ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪುಟ್ಟ ಮಾಡಿದ್ರೆ ಒಂದು ಒಳ್ಳೆ ಪೇರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು. ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವರ ಅಷ್ಟೇ. ಇನ್ನೊಂದು ಮೇಡಮ್ ಅವರ ಏನು ಗೊತ್ತಾ, ನಾನು ಒಂದು ವಿಚಾರ ಹೇಳೋದು ಏನು ಗೊತ್ತಾ ಮೇಡಮ್ ಅವರ, ಮನೇಲಿ ಇನ್ನೂ ಈಗ ನಿಮ್ಗೆ ಕಾಣಲ್ಲ. ಜೋಡಿ ಇನ್ನೂ ಒಂದಿದೆ, ಅದು 8 ಕರು ಹಾಕಿದೆ. ಪಕ್ಕ ಹಳ್ಳು, ಅದು 8 ಕರು ಹಾಕಿದ್ದು ಹಳ್ಳು. ಏನೋ ಹೇಳ್ತೀರಾ? ಮೇಡಮ್ ಅವರ ನಿಮ್ಮ ಚಾನಲ್ ಮುಖ ನಾನು ತಿಳಿಸೋದೇನಾದ್ರು ದಯವಿಟ್ಟು ಬಜರಂಗಿ ಬಲೆ ಸಂಘವ್ರು ಮಾಡೋದು ನಮ್ಗೆ ಇಷ್ಟ ಆಗೈತೆ. ಅವ್ರು ರೈತರಿಗೆ ಯಾವುದೇ ತೊಂದರೆ ಕೊಡಬಾರ್ದು. ಯಾರು? ಬಜರಂಗಿ ಬಲೆ ಸಂಘದವರು. ನಾವು ಗಾಡಿ ದನ ತುಂಬ್ಕೊಳ್ತಾ ಇದ್ರೆ ಆ ಗಾಡಿ ಅಡ್ಡಕ್ಕೆ ನಿಲ್ಲಿಸ್ತಾರೆ. ಈಗ ಒಂದು ಗಾಡಿಗೆ 3 ಕಾರು ಹೋಗ್ಬೇಕಂದ್ರೆ ನಮಗೆ ವರ್ಷ ದೂರ ಆಗಲ್ಲ, ಬಾಡಿಗೆ ಜಾಸ್ತಿ ನಮಗೆ. ನಾವು ಎಷ್ಟು ಹಿಂಸೆ ಮಾಡಿ ತಗೊಂಡು ಹೋಗ್ತೀರಾ ಅಂತ ಹೇಳ್ತಾರಲ್ವಾ, ನಾವು ದನ ಮೇಯ್ಸೋದು ಅವ್ರಿಗೂ ನಮ್ಗೆ ಗೊತ್ತು. ಏನೋ ಒಂದು 2,000 ಉಳಿದ್ರೆ ನಮಗೂ ಒಂದು ಇದಂತ ಹೇಳ್ಬಿಟ್ಟು 3 ಹಾಕಿದ್ದು 4 ಹಾಕಿದ್ರೆ ಹಿಂಸೆ ಮಾಡ್ತೀವಿ ದನಗ ನೀವು ಕೊಯ್ಯೋರು ಅಂತ ಕೇಳ್ತಾರೆ ಮೇಡಮ್ ಅವ್ರು. ನಮ್ಗೆ ಗೊತ್ತೇ ಆಕ್ಚುಲಿ ಸಮಾಜದಲ್ಲಿ ಏನು ಅಂತಂದ್ರೆ ಆರೋಗ್ಯದಂತಹ ಕಾರ್ಯಗಳು ಸಾಕಷ್ಟು ನಡೀತಾ ಇರೋದ್ರಿಂದ ಅದೇ ರೀತಿ ಜನ ತಿಳ್ಕೊಳ್ತಾರೆ. ಮೇಡಮ್ ಬರಲಿ ನಮ್ಮ ಹೊಸಗಳೆಲ್ಲ ಕುಯ್ದು ದನ ಅವ್ರು ಬರ್ಲಿ, ನಾವು ನಿಲ್ಸಿರೋಲ್ಲ ಅವ್ರನ್ನೇನೋ ಗೊತ್ತಿಲ್ಲ ಮೇಡಮ್ ಅವ್ರು ಅವ್ರು ಏನೇ ಬಾಯ್ತಾರೆ. ರೈತರನ್ನ ಅಡ್ಡ ಹಾಕ್ತಾರೆ. ನಮ್ಮ ರೈತರು ಕೂಡ ಹಿಂಸೆ ಅಂದ್ರೆ ಹಿಂಸೆ ಅಲ್ಲ ಮೇಡಮ್ ಅವರೇ. ಅಮ್ಮನ ಅಪ್ಪನ ಎಲ್ಲ ಅಂತ ಕೇಳ್ತಾರೆ ಮೇಡಮ್ ಅವರೇ. ಪೊಲೀಸರಲ್ಲ ಮೇಡಮ್ ಅವರೇ, ಬಜರಂಗ್ ಬಲೆ ಸಂಘದವ್ರು ಮೇಡಮ್ ಅವರೇ. ಅವ್ರು ಮಾಡೋ ಕರೆ ನಮ್ಗೆ ಇಷ್ಟ. ನಾನು ಕರ್ನಾಟಕ ಯಾವುದೋ ಅಧ್ಯಕ್ಷ, ನಾನು ಹೋಬಳಿ ಮಠದ ಅಧ್ಯಕ್ಷ, ನಾನು ನಮ್ಗೆ ಇಷ್ಟ ಇದೆ. ಆದರೆ ಯಾರು ಯಾವ ಥರ ಮಾಡ್ಬೇಕು ಅದೇ ಥರ ಮಾಡ್ಬೇಕು ಮೇಡಮ್ ಅವರೇ. ನಮಗೆ ಹೊಟ್ಟೆ ಉರಿತಿದೆ ಮೇಡಮ್ ಅವರೇ ಅಂತ ಕೇಳ್ತಾರೆ. ಕೊಯ್ಯಕ್ಕೆ ಅಂತ ಕೇಳ್ತಾರೆ ಮೇಡಮ್ ಅವರೇ. ಹಲವು ಕರ್ನ ಹೆಂಗೆ ಮೇಡಮ್ ಅವರೇ ನೀವು ಹೇಳಿ ಮೇಡಮ್ ಅವರೇ. ಚಾನಲ್ ಯಾವಾಗಲೂ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
ಸಮಾಜದಲ್ಲಿ ನಡೀತಾ ಇರುವಂತಹ ಈ ರೀತಿಯಾದಂತಹ ಒಂದು ಕೆಲಸಗಳಿಂದ ಏನು ಅಂತಂದ್ರೆ ರೈತರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅಂದ್ರೆ ಏನಂತಂದ್ರೆ ರೈತರು ಈಗ ಜಾತ್ರೆಗಳಿಗಾಗಿರ್ಬೋದು ಇಲ್ಲ ಬೇರೆ ಒಂದು ಕಾರ್ಯಕ್ರಮಗಳಿಗಾಗಿರ್ಬೋದು ಹೋರಿಗಳನ್ನ ತುಂಬಿಕೊಂಡು ಗಾಡಿಗಳಲ್ಲಿ ಹೋಗ್ತಾ ಇದ್ರೆ ಸೊ ಏನಂತಂದ್ರೆ ಅನುಮಾನದಿಂದ ಬೇರೆ ರೀತಿಯಾದಂತಹ ಕಸಾಯಿಖಾನೆಗೆ ಏನು ಹೋರಿಗಳನ್ನ ತಗೊಂಡೋಗ್ತಾ ಇದ್ದಾರೆ ಅದೇ ರೀತಿ ಅಂತ ಭಾವಿಸಿ ಸೊ ಗಾಡಿಗಳನ್ನ ಅಡ್ಡ ಹಾಕೋದಾಗಿರ್ಬೋದು, ರೈತರಿಗೆ ತೊಂದರೆ ಕೊಡೋದಾಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಗಳು ಸಾಕಷ್ಟು ನಡೀತಾ ಇದೆ. ಸೊ ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದ್ರ ಎಲ್ಲದರ ವಿರುದ್ಧ ಖಂಡಿತವಾಗ್ಲೂ ಚರ್ಚೆಗಳಾಗುತ್ತೆ. ಖಂಡಿತವಾಗ್ಲೂ ರೈತರಿಗೆ ಒಂದು ಒಳ್ಳೆಯದಾದಂತಹ ಒಂದು ಅನುಕೂಲ ಆಗೋದು ಖಂಡಿತ ಸದ್ಯದಲ್ಲೇ ಆಗುತ್ತೆ. ಮುಖಾಂತರ ಖಂಡಿತವಾಗ್ಲೂ ತಗೊಳ್ತಾರೆ, ಒಂದು ಒಳ್ಳೆ ಬೆಲೆ ಸಿಗ್ಲಿದೆ ಜಿಲ್ಲೆ ಹೇಳ್ಬೇಕಾ? ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬ್ಳಿ ಮಂಡ್ಯ ಜಿಲ್ಲೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಆಳ್ಗೈಯ ಜೊತೆ ಎತ್ತಕ ಬಂದಿವಿ ಮಾರಕ್ಕೆ. ನಾಲ್ಕು ಕಲ್ಲು 1.5 ಲಕ್ಷ ವ್ಯಾಪಾರ. ಏನು ರೇಟ್ ಕೊಡ್ತೀರಾ? 1.30 ಕೊಡ್ತೀವಿ. 2.4 ಅಲ್ಲ? ಹಾಂ. ಎಷ್ಟು ಜೊತೆ ಹೊರಿತಾ ಇದ್ದೀರಾ? ಹಾಂ, ಎಷ್ಟು ಜೊತೆ ಹೊರಿಳು? 5 ಜೊತೆ. ಇವೇನಲ್ಲ? ಹಾಂ. ನಿಮ್ಮ ಫೋನ್ ನಂಬರ್ ಹೇಳಿ, ಹೇಳ 9740346048. ಎಷ್ಟು ಹೇಳಿದ್ದಾನೆ ಇವು? ಹಾಂ, 1.5. ಇಲ್ಲ ಅಣ್ಣ, ನಡೀರಿ ಲಾಸ್ಟ್ ಆಗವಾ? ನೀವು ನಿಮ್ಮವೇನಾ? ಆಂಧ್ರದಿಂದ ಬಂದಿದ್ದೀರಾ? ವ್ಯಾಪಾರ ಮಾಡ್ತೀರಾ? ಅವಾಗ ವ್ಯಾಪಾರ ಮಾಡ್ತೀರಪ್ಪ. ಯೂಟ್ಯೂಬಲ್ಲಿ ಹಾಕಿ ನೋಡಿ, ಫೇಸ್ಬುಕ್ಕಲ್ಲೋ ಯೂಟ್ಯೂಬ್ ಇದ್ರೆ. ಎಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಾಹಸ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಅವ್ನ ಮಾತಾಡ್ತಾರೆ ಕೂಡ ಹೆಂಗೆ ಮಾಡ್ಕೊಳ್ಳಿ.
ಕೊಟ್ಟರು ತಪ್ಪದು ಕಂಬ ಕದಂಬ ಇವನ ಸಾಹಸ ಸಿಂಹ ಜಯದ ದಳಪತಿಯ ನೋಡು ಮುಂಬೈ ಅಧಿಪತಿಯ ನೋಡು ಹುಟ್ಟದಷ್ಟು ದುಡ್ಡು ನೋಡು ಲೆಕ್ಕ ಸಿಗದ ಹಡಗು ನೋಡು ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳು